ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಗುರುಗಳೇ, ವ್ಯಾಪಾರದಲ್ಲಿ ಏಳಿಗೆ ಎಂಬುದೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ವ್ಯಾಪಾರದಲ್ಲಿ ಸಕ್ಸಸ್ ಪಡೆಯಲು ಸಾಧ್ಯವಾಗ್ತಿಲ್ಲ. ಸಾಲದ ಮೇಲೆ ಸಾಲವನ್ನು ಮಾಡ್ತಿದ್ದೇನೆ. ಶಾಪ್ ಅಂಗಡಿಯ ಒಂದು ರೆಂಟನ್ನು ಕಟ್ಟಲಿಕ್ಕೂ ಸಹ ಬಹಳ ಸಮಸ್ಯೆ ಆಗ್ತಾ ಇದೆ. ಜನ ಆಕರ್ಷಣೆಗಾಗಿ, ವ್ಯಾಪಾರ ಅಭಿವೃದ್ಧಿಗಾಗಿ ಯಾವುದಾದರೂ ಉಪಾಯವನ್ನು ತಿಳಿಸ್ಕೊಡಿ ಎಂದು ಬಹಳಷ್ಟು ಜನ ಕರೆ ಮಾಡಿದ್ದಾರೆ. ಅದರಲ್ಲಿಯೂ ಸ್ತ್ರೀಯರು ತಮ್ಮ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಹೆಚ್ಚಿಗೆ ಕರೆ ಮಾಡ್ತಾ ಇದ್ದಾರೆ. ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ತಾರೆ. ಚಿಕ್ಕದಾಗಿರ್ತಕ್ಕಂತಹ ಒಂದು ಕಿರಾಣ ಶಾಪ್ ಇರಬಹುದು. ಅನೇಕ ಸ್ತ್ರೀಯರು ಕರೆ ಮಾಡಿದ್ದಾರೆ. ಪ್ರತಿನಿತ್ಯ ನೀವು ಈಗಾಗಲೇ ತೋರಿಸಿದಂತಹ ಅನೇಕ ಪೂಜಾ ಕಾರ್ಯಗಳನ್ನು ನಾನು ನನ್ನ ಒಂದು ಶಾಪಲ್ಲಿ, ಅಂದರೆ ವ್ಯಾಪಾರ ಸ್ಥಳದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಾಕಷ್ಟು ದೇವರ ಮೊರೆ ಹೋಗ್ತೇನೆ. ನಾನು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಭಗವಂತನ ಸಹಕಾರ ದೊರೀತಾ ಇಲ್ಲ. ತಾಂತ್ರಿಕ ವಿಧಾನಗಳಲ್ಲಿ ಯಾವುದಾದ್ರೂ ಉಪಾಯವನ್ನು ತಿಳಿಸ್ಕೊಡಿ ಎಂದು ಬಹಳಷ್ಟು ಕರೆಗಳು ಬಂದಿರುತ್ತವೆ. ನಾನೀಗಾಗಲೇ ಹೇಳಿದ್ದೇನೆ, ಯಾವ ಸಮಸ್ಯೆಗಾಗಿ ಹೆಚ್ಚಿನ ಕರೆಗಳು ಬರ್ತವೋ, ಹೆಚ್ಚಿನ ಕಾಮೆಂಟ್ಗಳಲ್ಲಿ ವಿಚಾರಿಸಿರ್ತಾರೋ ಅಂತಹ ಸಮಸ್ಯೆಗಳಿಗೆ ಸಂಬಂಧಿಸಿದ ಪರಿಹಾರವನ್ನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಇಂದಿನ ಈ ಉಪಾಯವನ್ನು ಮಂಗಳವಾರ ಅಥವಾ ಶುಕ್ರವಾರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಸಮಯ ಬೆಳಿಗ್ಗೆ ಆದರೂ ಮಾಡಬಹುದು ಅಥವಾ ಸಂಜೆ ಆದರೂ ಮಾಡಬಹುದು. ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಈ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿ ನೋಡಿ. ಗ್ರಾಹಕರ ಆಕರ್ಷಣೆ, ಮುಖ್ಯವಾಗಿ ಜನಾಕರ್ಷಣೆ ಆಗಬೇಕು. ನಮ್ಮ ಹತ್ರ ಬಂದಿರತಕ್ಕಂತಹ ವ್ಯಕ್ತಿಗಳು ನಮ್ಮೊಂದಿಗೆ ವ್ಯವಹರಿಸಬೇಕು. 10 ಜನ ನಮ್ಮ ಶಾಪಲ್ಲಿ ಎಂಟ್ರಿ ಆಗ್ತಾರೆ ಅಂತಂದರೆ ಯಾರೋ 1 ಅಥವಾ 2 ಗ್ರಾಹಕರು ಮಾತ್ರ ನಮ್ಮೊಂದಿಗೆ ವ್ಯವಹಾರ ಮಾಡಿ ಉಳಿದಂತಹ ಜನಗಳೆಲ್ಲವೂ ನಮ್ಮಿಂದ ಹಿಂದೆ ಹೋಗ್ತಾ ಇರ್ತಾರೆ. ನಮ್ಮಲ್ಲಿರ್ತಕ್ಕಂತಹ ವಸ್ತುಗಳು, ಅವುಗಳನ್ನು ಖರೀದಿ ಮಾಡಲು ಬಂದಿರತಕ್ಕಂತಹ ಗ್ರಾಹಕರು ನಮಗೆ ಆಕರ್ಷಿತರಾಗಿ ನಮ್ಮ ಮಾತಲ್ಲಿ ಆ ಗ್ರಾಹಕರಿಗೆ ಭರವಸೆ ಬರಬೇಕು. ನಮ್ಮ ಮಾತಲ್ಲಿ ಆ ವ್ಯಕ್ತಿಗೆ ಬಂದಿರತಕ್ಕಂತಹ ಗ್ರಾಹಕನಿಗೆ ಭರವಸೆ ಬಂದಲ್ಲಿ ನಮ್ಮಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳಲು ಆ ಗ್ರಾಹಕರು ಮನಸ್ಸನ್ನು ಮಾಡ್ತಾರೆ. ಸೊ ಆ ಜನರ ಆಕರ್ಷಣೆಯನ್ನು ನಾವು ಜನ ಆಕರ್ಷಣೆ ಅಂತ ಹೇಳ್ತೇವೆ. ಜನ ಆಕರ್ಷಣೆ ಆದಲ್ಲಿ ಅದರ ಆಟೋಮೆಟಿಕ್ಕಾಗಿ ನಿಮಗೆ ಧನಾಕರ್ಷಣೆ ಆಗ್ತದೆ. ಸೊ ಶಾಪಲ್ಲಿ, ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಈ ಒಂದು ವಸ್ತುಗಳನ್ನು ಇಡೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಜನಾಕರ್ಷಣೆಯಾಗಿ ನಿಮ್ಮ ವ್ಯಾಪಾರವು ಅಭಿವೃದ್ಧಿಯಾಗೋದಕ್ಕೆ ಬಹಳಷ್ಟು ಶಕ್ತಿಯುತವಾದಂತಹ ಉಪಾಯ ಇದು. ತುಂಬ ಸರಳವಾಗಿರ್ತದೆ, ಯಾವುದೇ ಖರ್ಚಿಲ್ಲ. ಕೆಲವೊಂದು ವಸ್ತುಗಳಿಂದ, ತುಂಬ ಸುಲಭವಾಗಿ ಸಿಗ್ತಕ್ಕಂತಹ ವಸ್ತುಗಳಿಂದ ಮಾಡುವಂತಹ ಒಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ಇದರಲ್ಲಿ ಮುಖ್ಯವಾಗಿ ನಾವು ಬಳಸ್ತಕ್ಕಂತಹ ವಸ್ತುಗಳೆಂದರೆ ಬಿಳಿ ಸಾಸಿವೆ, ಕಮಲಗಟ್ಟ ಅಥವಾ ನೀವು ಕಮಲಾಕ್ಷಿ ಬೀಜ ಅಂತಲೂ ಸಹ ಇವುಗಳನ್ನು ಕರೀತಾರೆ. ಇವೆಲ್ಲವೂ ಸಹ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಪೂಜಾ ಸ್ಟೋರಲ್ಲಿ ಸುಲಭವಾಗಿ ಸಿಗುತ್ತೆ. ಕಮಲಗಟ್ಟ ಅಥವಾ ಕಮಲಾಕ್ಷಿ ಬೀಜಗಳು, ಹಾಗೆ 2 ಅರಿಶಿನ ಕೊಂಬು, 1 ಕೆಂಪು ವಸ್ತ್ರ, ಹಾಗೆ ಇದು ಮುಖ್ಯವಾಗಿರ್ತಕ್ಕಂತಹ ವಸ್ತು. ಈ ವಸ್ತು ಏನೆಂದರೆ ಇದು ಬಿಳಿ ಎಕ್ಕದ ಗಿಡದ ಬೇರು. ಬಿಳಿ ಎಕ್ಕದ ಗಿಡದಲ್ಲಿ ಅದರ ಬುಡದಲ್ಲಿರ್ತಕ್ಕಂತಹ ಒಂದು 3 ಇಂಚ್ ಇರತಕ್ಕಂತಹ ಬೇರನ್ನು ಕತ್ತರಿಸಿಕೊಂಡು ತೆಗೆದುಕೊಂಡು ಬಂದು ಇಟ್ಕೊಳ್ಬೇಕು. ನೀವು ನಗರ ಪ್ರದೇಶಗಳಲ್ಲಿದ್ದರೆ, ಗ್ರಾಮೀಣ ಭಾಗದಲ್ಲಿ ಯಾರಾದರೂ ನಿಮ್ಮ ಬಂಧುಗಳು ಸ್ನೇಹಿತರು ಇದ್ದರೆ ಅವ್ರಿಗೆ ಹೇಳಿ ಅವರ ಕೈಯಲ್ಲಿ ಇದನ್ನು ತರಿಸ್ಕೊಳ್ಬಹುದು. ಇದೇ ಮುಖ್ಯವಾಗಿರ್ತಕ್ಕಂತಹ ವಸ್ತು. ಬಿಳಿ ಎಕ್ಕದ ಎಲೆಗಳಿರಬಹುದು, ಬಿಳಿ ಎಕ್ಕದ ಬೇರಿರಬಹುದು, ಇವುಗಳಿಗೆ ಆಕರ್ಷಣಾ ಶಕ್ತಿ ಹೆಚ್ಚಾಗಿರ್ತದೆ. ತಾಂತ್ರಿಕ ವಿದ್ಯೆಗಳಲ್ಲಿ ನಾವು ಮೊಟ್ಟ ಮೊದಲ ಪ್ರಾಮುಖ್ಯತೆ ಕೊಡ್ತಕ್ಕಂತಹ ವಸ್ತು ಎಂದರೆ ಬಿಳಿ ಎಕ್ಕದ ಎಲೆಗಳು ಮತ್ತು ಅವುಗಳ ಬೇರು. ಆಕರ್ಷಣಾ ಶಕ್ತಿ ಹೆಚ್ಚಿಗೆ ಇರತಕ್ಕಂತಹ ಈ ವಸ್ತು ಎಲ್ಲಿ ಇರ್ತದೋ ಅಲ್ಲಿ ಜನಾಕರ್ಷಣೆ, ಧನಾಕರ್ಷಣೆ ಆಗಲು ಭಾಳಷ್ಟು ಸಾಧ್ಯವಿರ್ತದೆ. ಇದೇ ಮುಖ್ಯವಾಗಿರ್ತಕ್ಕಂತಹ ವಸ್ತು, ಬಿಳಿ ಎಕ್ಕದ ಗಿಡದ ಬೇರು. ಎಕ್ಕದ ಗಿಡದಲ್ಲಿ 2 ರೀತಿ ಇರ್ತದೆ. ಒಂದು, ನೀವು ಗಮನಿಸಿ, ಆ ಎಕ್ಕದ ಗಿಡದಲ್ಲಿ ಬಿಳಿ ಬಣ್ಣದಿಂದ ಕೂಡಿರ್ತಕ್ಕಂತಹ ಹೂಗಳಿದ್ದರೆ ಅದು ಬಿಳಿ ಎಕ್ಕದ ಗಿಡ ಅಂತ ಅರ್ಥ. ಹಾಗೆ ಬ್ರೌನ್ ಕಲರಲ್ಲಿ ಬರ್ತದೆ, ನಮಗೆ ಅದರ ಅವಶ್ಯಕತೆ ಇಲ್ಲ, ಅದು ನಮಗೆ ಉಪಯೋಗಕ್ಕೂ ಸಹ ಬಾರದು.
ಇವು ಕಮಲಘಟ್ಟ ಕಮಲಾಕ್ಷಿ ಬೀಜಗಳು. ನೀವು ಮಾಡಬೇಕಾಗಿರತಕ್ಕಂತಹದ್ದಿಷ್ಟೇ. ಆಗಲೇ ಹೇಳಿದ ಹಾಗೆ ಮಂಗಳವಾರ ಅಥವಾ ಶುಕ್ರವಾರ ಈ ರೀತಿ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ. ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಮೊದಲಿಗೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಬಿಳಿ ಸಾಸಿವೆಯನ್ನು ಬೆರೆಸಬೇಕು. ನಾನು ಈಗಾಗಲೇ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಬಿಳಿ ಸಾಸಿವೆಯನ್ನು ತುಂಬಿದ್ದೇನೆ. ನಿಮ್ಮ ಹತ್ರ ಪ್ಲಾಸ್ಟಿಕ್ ಈ ರೀತಿ ಒಂದು ಕವರ್ ಏನಾದರೂ ಇದ್ದರೆ ನೀವು ಇದರಲ್ಲಿ ತುಂಬಬಹುದು, ಅಥವಾ ನೇರವಾಗಿ ನೀವು ಒಂದು ಕೈ ಹಿಡಿಯಷ್ಟು ಈ ರೀತಿ ಒಂದು ಕೈ ಹಿಡಿಯಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ನೀವು ಈ ಕೆಂಪು ವಸ್ತ್ರದಲ್ಲಿ ಸೇರಿಸ್ಕೊಳ್ಬೇಕು. ನಾನು ಈಗಾಗಲೇ ಪ್ಯಾಕೆಟಲ್ಲಿ ಮಾಡಿದ್ದೇನೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾವು ಬಿಳಿ ಸಾಸಿವೆಯನ್ನು ಈ ರೀತಿ ಕೆಂಪು ವಸ್ತ್ರದಲ್ಲಿ ಸೇರಿಸಬೇಕು. ನಂತರ ನೋಡಿ, 2 ಅರಿಶಿನ ಕೊಂಬು ತುಂಬ ಸುಲಭವಾಗಿ ಸಿಗತಕ್ಕಂತಹ ವಸ್ತುಗಳನ್ನು ತೋರಿಸ್ತಾ ಇದ್ದೇನೆ. ಈ ವಸ್ತುಗಳು ಎಲ್ಲಿರ್ತದೋ ಅಲ್ಲಿ ಜನಾಕರ್ಷಣೆ ಆಗ್ತದೆ, ಧನಾಕರ್ಷಣೆ ಆಗುತ್ತೆ. ಮನೆಯಲ್ಲಿ ಈ ವಸ್ತುಗಳು ಇಡೋದ್ರಿಂದ ಖರ್ಚಿನ ಮಾರ್ಗಗಳು ತಪ್ಪುತ್ತವೆ. ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಲಿಕ್ಕೆ ಸಹಾಯ ಆಗ್ತದೆ. ಖರ್ಚುಗಳ ದ್ವಾರ ಮುಚ್ಚಿಕೊಳ್ಳುತ್ತೆ. ಅನಗತ್ಯವಾಗಿ ಆಗ್ತಕ್ಕಂತಹ ಕೆಲವೊಂದು ಖರ್ಚುಗಳು ಕಡಿಮೆ ಆಗುತ್ತೆ. ಮನೆಯಲ್ಲೂ ಸಹ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು. ಎಸ್ಪೆಷಲಿ ಈ ಒಂದು ಉಪಾಯವನ್ನು ನಾವು ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆಗಾಗಿ ಬಳಸ್ತೇವೆ. ಮನೆಯಲ್ಲಿ ಇಡಬಹುದು ಅಂದರೆ ಖಂಡಿತವಾಗ್ಲೂ ಇಡಬಹುದು. ಮನೆಯಲ್ಲಿ ಧನಾಭಿವೃದ್ಧಿ ಆಗಲಿಕ್ಕೆ, ಮನೆಯಲ್ಲಿ ಹಣ ಉಳಿತಾಯ ಆಗಲಿಕ್ಕೆ, ಖರ್ಚು ಕಮ್ಮಿ ಆಗಲಿಕ್ಕೆ. ಮೇಯ್ನು ನಮ್ಗೆ ಬರ್ತಕ್ಕಂತಹ ಹಣ ಇರ್ತದೆ, ಆದರೆ ಆ ಹಣ ಹೊರ ಹೋಗಲಿಕ್ಕೆ ಅನೇಕ ಮಾರ್ಗಗಳಿರ್ತವೆ. ಸೊ ಆ ಖರ್ಚಿನ ಬಾಗಿಲುಗಳು ಮುಚ್ಚಿಕೊಳ್ಳೋದಕ್ಕೂ ಮನೆಯಲ್ಲೂ ಸಹ ಈ ಒಂದು ವಸ್ತುಗಳನ್ನು ಇಡಬಹುದು. ನಾವು ಮೊದಲಿಗೆ ಈಗ ಬಿಳಿ ಸಾಸಿವೆಯನ್ನು ಈ ಒಂದು ಕೆಂಪು ವಸ್ತ್ರದಲ್ಲಿ ಹಾಕಿಕೊಂಡಿದ್ದೇವೆ. ನಂತರ 2 ಅರಿಶಿನ ಕೊಂಬನ್ನು ನಾವು ಈ ರೀತಿ ದಾರದಿಂದ ಸುತ್ತಿ ಇದನ್ನು ಸಹ ಇದರಲ್ಲಿ ಹಾಕ್ಕೊಳ್ಬೇಕು. ಹಾಗೆ ನಾನು ಆಗಲೇ ಹೇಳಿದೆ, ಮುಖ್ಯವಾಗಿರ್ತಕ್ಕಂತಹ ವಸ್ತು ಈ ಬೇರು. ಈ ಬೇರು ಎಲ್ಲಿರ್ತದೆ ಅಲ್ಲಿ ಈ ಬೇರಿಗೆ ಆಕರ್ಷಣಾ ಶಕ್ತಿ, ಬಹಳಷ್ಟು ಆಕರ್ಷಣಾ ಶಕ್ತಿ ಇರ್ತದೆ. ಇದರ ಒಂದು ಫಲಿತಾಂಶ ಹೇಗಿರ್ತದೆ ಅಂತಂದರೆ, ನೀವು ಈ ಉಪಾಯವನ್ನು ಮಾಡಿದ ಕೆಲವೇ ದಿನದಲ್ಲಿ ನಿಮ್ಮ ವ್ಯಾಪಾರ, ನಿಮ್ಮ ಬಿಸ್ನೆಸ್ಸಲ್ಲಿ ಆಗ್ತಕ್ಕಂತಹ ಸಾಕಷ್ಟು ಬದಲಾವಣೆಯನ್ನು ಗಮನಿಸ್ಬೋದು. ಇದೇ ಬಹಳ ಮುಖ್ಯವಾಗಿರ್ತಕ್ಕಂತಹ ವಸ್ತು. ನಾನು ಇದನ್ನು ಒಂದು 3 ಇಂಚು ಸೈಜಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ನೀವು 3, 4 ಅಥವಾ 5 ಇಂಚು ಈ ಚೀಲದಲ್ಲಿ ಹಿಡಿಯುವಂಥ ಸೈಜಲ್ಲಿ ಇರಬೇಕು. ಆ ರೀತಿ ಸೈಜಲ್ಲಿ ಬಿಳಿ ಎಕ್ಕದ ಗಿಡದ ಬೇರನ್ನು ತೆಗೆದುಕೊಂಡು ಬರಬೇಕು. ಈ ಬೇರನ್ನು ತೆಗೆದುಕೊಂಡು ಬರುವಂಥ ದಿವಸ ಸಹ ನೀವು ಸಾಧ್ಯವಾದರೆ ಮಂಗಳವಾರ ಅಥವಾ ಶುಕ್ರವಾರದಂದು ಗಿಡದಲ್ಲಿ ಈ ಒಂದು ಬೇರನ್ನು ತೆಗೆದುಕೊಂಡು ಬರಬಹುದು. ಈ ಬೇರನ್ನು ಸಹ ನಾವು ಈ ಕೆಂಪು ವಸ್ತ್ರದಲ್ಲಿ ಸೇರಿಸೋಣ. ಕೊನೆಯಲ್ಲಿ ನಾನಾಗಲೇ ಹೇಳಿದ್ನಲ್ಲ, ಕಮಲಾಕ್ಷಿ ಬೀಜಗಳು, ಕಮಲಘಟ್ಟ, ಈ ವಸ್ತು ನಿಮಗೆ ನಾನಾಗಲೇ ಪೂಜಾ ಸ್ಟೋರಲ್ಲಿ ಅಥವಾ ಗ್ರಂಥಿಗೆ ಸ್ಟೋರಲ್ಲಿ ಸುಲಭವಾಗಿ ಸಿಗುತ್ತೆ. ನಮಗೆ ಇವುಗಳಲ್ಲಿ 9 ಸಂಖ್ಯೆಯಲ್ಲಿ ಬೇಕಾಗಿರುತ್ತೆ. ನಾನು ಇಲ್ಲಿ ನಿಮಗೆ ತೋರಿಸಲಿಕ್ಕೆ ಅಂತ ಇಷ್ಟೊಂದು ತೆಗೆದಿದ್ದೇನೆ. ನಮಗಿದರಲ್ಲಿ 9 ಕಮಲಘಟ್ಟ ಬೀಜಗಳು ಅಥವಾ ಕಮಲಾಕ್ಷಿ ಬೀಜಗಳು ಸಾಕಾಗುತ್ತೆ. 3, 5, 4, 9. ಸೊ ಈ 9 ಕಮಲಘಟ್ಟ ಕಮಲಾಕ್ಷಿ ಬೀಜಗಳನ್ನು ಸೇರಿಸೋಣ. ನೋಡಿ, ಆಕರ್ಷಣಾ ಶಕ್ತಿ ಹೆಚ್ಚಿಸುವಂತಹ ವಸ್ತುಗಳು ಬಹಳ ಮುಖ್ಯವಾಗಿರ್ತಕ್ಕಂಥ. ಈಗೇನು ಮಾಡೋಣ, ನಾವು ಇದನ್ನು ಈ ರೀತಿ ಒಂದು ಕೈ ಚೀಲವನ್ನು ತಯಾರಿ ಮಾಡ್ಕೊಳ್ಳಿ, ಅಥವಾ ಈ ರೀತಿ ಒಂದು ಕೈ ಚೀಲವನ್ನು ಹೊಲಿಸ್ಕೊಳ್ಳಿ. ಇದು ಈ ಎಲ್ಲ ವಸ್ತುಗಳನ್ನ ಹಾಕ್ಲಿಕ್ಕೆ ಬಹಳ ಚೆನ್ನಾಗಿರ್ತದೆ. ನಾನು ಬಹಳಷ್ಟು ಜನಗಳಿಗೆ ಈ ರೀತಿ ವಸ್ತುಗಳನ್ನ ಕಳಿಸಿಕೊಟ್ಟಿದ್ದೇನೆ ವ್ಯಾಪಾರ ಅಭಿವೃದ್ಧಿಗಾಗಿ ಅಂತ ಹೇಳಿ. ಅನೇಕರು ಕರೆ ಮಾಡ್ತಾರೆ, ನೀವು ಕಳಿಸ್ಕೊಟ್ಟಂತಹ ವಸ್ತುವಿಂದ ಈ ದಿನ ನಮ್ಮ ವ್ಯಾಪಾರ ಅಭಿವೃದ್ಧಿಯಾಗಿ ಅನುಕೂಲವಾಗಿದೆ ಅಂತ ಹೇಳಿ. ಧನ್ಯವಾದಗಳು ನಿಮಗೆಲ್ಲರಿಗೂ. ಈಗ ನಾವೇನು ಮಾಡುವ, ಈ ರೀತಿ ಗಂಟನ್ನು ತಯಾರಿ ಮಾಡು. ನೀವು ಮಾಡಬೇಕಾಗಿರೋದು ಇಷ್ಟೇ, ತುಂಬ ಸುಲಭವಾಗಿರ್ತಕ್ಕಂಥದ್ದು. ಕೈ ಚೀಲ ಕೆಂಪು ಬಣ್ಣದ್ದೇ ಇರಬೇಕಂತಂದರೆ ಸಾಧ್ಯವಾದರೆ ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣದಿಂದ ಕೂಡಿದಂತಹ ಕೈ ಚೀಲವನ್ನು ಹೊಲಿಸ್ಕೊಳ್ಳಿ. ಕೆಂಪು ಬಣ್ಣದ್ದು ಅಥವಾ ಹಳದಿ ಬಣ್ಣದ್ದು. ಈಗ ನಾವು ನೋಡಿ, ಇದನ್ನು ನಿಮ್ಮ ಶಾಪಲ್ಲಿ ಮುಖ್ಯ ದ್ವಾರ ಇರ್ತದಲ್ಲ, ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಒಂದು ಮೇಕನ್ನು ಹೊಡೆದು ಈ ಒಂದು ದಾರದ ಸಹಾಯದಿಂದ ನಾವು ಇದನ್ನು ನೇತು ಹಾಕೋಣ. ಮುಖ್ಯ ದ್ವಾರ ಅಂದರೆ ಒಳಭಾಗದಲ್ಲಿ, ನಿಮ್ಮ ಅಂಗಡಿ ಅಥವಾ ವ್ಯಾಪಾರ ಸ್ಥಳದ ಒಳಭಾಗದಲ್ಲಿ ಇದನ್ನು ಒಂದು ಮೇಕ್ನ ಸಹಾಯದಿಂದ ಇದನ್ನು ನೇತು ಹಾಕಿ. ಮೇಕ್ ಹೊಡಿಲಿಕ್ಕೂ ಸಾಧ್ಯ ಇಲ್ಲ, ಎಲ್ಲ ವುಡ್ ವರ್ಕ್ ಮಾಡಿಸ್ಬಿಟ್ಟಿರ್ತಾರೆ. ನಗರ ಪ್ರದೇಶಗಳಲ್ಲಿ ಮೇಕ್ ಹೊಡಿಲಿಕ್ಕೂ ಸಾಧ್ಯ ಇಲ್ಲ. ಸೊ ನೀವು ನಿಮ್ಮ ಪೂಜಾ ಸ್ಥಳ, ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಮಾಡ್ತೀರಲ್ಲ ಪೂಜೆಗಾಗಿ ದೇವರ ಫೋಟೋ, ಅಲ್ಲಿ ಎಲ್ಲಾದರೂ ಸಹ ಈ ಒಂದು ಗಂಟನ್ನು ಇಡಬಹುದು. ಆದರೆ ಪ್ರತಿದಿನ ಇದರಲ್ಲಿರತಕ್ಕಂತಹ ವಸ್ತುಗಳಿಗೆ ದೀಪ ಧೂಪಗಳಿಂದ ಪೂಜಿಸೋದು ಬಹಳ ಮುಖ್ಯ. ತುಂಬ ಜನಾಕರ್ಷಣೆ ಆಗ್ತದೆ. ನಿಮ್ಮ ವ್ಯಾಪಾರದಲ್ಲಿ ಖಂಡಿತವಾಗಲೂ ನೀವು ಏಳಿಗೆಯನ್ನು ನೋಡ್ತೀರಿ. ನೀವು ಇದನ್ನು ಪ್ರಯತ್ನ ಮಾಡಿ.
ಕೆಲವೇ ದಿನದಲ್ಲಿ ನಿಮ್ಮ ವ್ಯಾಪಾರದಲ್ಲಾಗ್ತಕ್ಕಂತಹ ಬದಲಾವಣೆ ನೋಡ್ಬೋದು. ತುಂಬ ಜನರು ಇದರಿಂದ ಲಾಭ ಗಳಿಸಿದ್ದಾರೆ. ಇದರಲ್ಲಿರ್ತಕ್ಕಂತಹ ವಸ್ತುಗಳು, ಅವುಗಳ ಶಕ್ತಿ, ಇದರಲ್ಲಿ ಬಳಸಿರ್ತಕ್ಕಂತಹ ವಸ್ತುಗಳಿಗೆ ಆಕರ್ಷಣಾ ಶಕ್ತಿ ಹೆಚ್ಚಾಗಿರ್ತದೆ. ನಾನು ಮೊದಲೇ ಹೇಳಿದ್ದೇನೆ, ಜನಾಕರ್ಷಣೆಗಾಗಿ, ಧನಾಕರ್ಷಣೆಗಾಗಿ ನೀವು ನಿಮ್ಮ ಶಾಪ್ನ ಮೇಯ್ನ್ ಡೋರ್, ಮುಖ್ಯ ದ್ವಾರದ ಅಂದರೆ ಶಾಪ್ನ ಒಳಭಾಗದಲ್ಲಿ ಕಟ್ಟಬೇಕು. ಔಟ್ಸೈಡ್ ಅಲ್ಲ, ಇನ್ಸೈಡ್ ಅಂದರೆ ಶಾಪ್ನ ಒಳಭಾಗದಲ್ಲಿ, ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ. ನಿಮ್ಮ ಶಾಪ್ಗೆ ಬಂದು ಹೋಗ್ತಕ್ಕಂತಹ ಗ್ರಾಹಕರಿಗೆ ಈ ಗಂಟು ಕಾಣಿಸುವಂಥ ರೀತಿಯಲ್ಲಿದ್ದರೆ ನಿಮ್ಮಲ್ಲಿ ಬಂದಂತಹ ಗ್ರಾಹಕರು ನಿಮ್ಮೊಂದಿಗೆ ವ್ಯವಹರಿಸದೆ ಹಿಂದೆ ಹೋಗೋದಿಲ್ಲ. ನಿಮ್ಮಲ್ಲಿ ನಿಮ್ಮ ಶಾಪಲ್ಲಿ ಪ್ರವೇಶವಾದಂತಹ ವ್ಯಕ್ತಿಗಳು ಯಾರು ನಿಮ್ಮ ಗ್ರಾಹಕರಿದ್ದಾರೆ ಅವರು ನಿಮ್ಮೊಂದಿಗೆ ವ್ಯವಹರಿಸುತ್ತಾರೆ. ದೇವರ ಫೋಟೋ ಮುಂದೆ ಆದರೂ ಇಡಬಹುದು. ಪ್ರತಿದಿನ ದೀಪ ಧೂಪಗಳಿಂದ ಪೂಜಿಸಬೇಕು. ಮನೆಯಲ್ಲಿ ಇಡ್ತೀನಿ ಅಂತಂದರೆ ಮನೆಯಲ್ಲೂ ಸಹ ದೇವ್ರ ಗೂಡಲ್ಲಿ ಇಡಬಹುದು. ಅಂದರೆ ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಅಥವಾ ಮನೆಯ ಮುಖ್ಯ ದ್ವಾರದಲ್ಲಿಯೂ ಸಹ ನಾನಾಗಲೇ ಹೇಳಿದ ಹಾಗೆ ಮೇಕನ್ನು ಹೊಡೆದು ಇದನ್ನು ಕಟ್ಬೋದು. ಬಹಳ ಅದ್ಭುತವಾಗಿರ್ತಕ್ಕಂತಹ ಉಪಾಯ. ಮುಖ್ಯವಾಗಿ ಜನಾಕರ್ಷಣೆ ಆಗಲಿಕ್ಕೆ, ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ಬಹಳಷ್ಟು ಜನ ಗುರುಗಳೇ ದೇವ್ರ ಮೊರೆ ಹೋಗಿದ್ದೇನೆ, ಉಪವಾಸ, ವ್ರತಗಳು, ತೀರ್ಥಯಾತ್ರೆಗಳು, ಪುಣ್ಯಕ್ಷೇತ್ರಗಳು ಎಲ್ಲವೂ ಪ್ರಯತ್ನ ಮಾಡಿದ್ದೇನೆ, ಭಗವಂತ ನನಗೆ ಸಹಕಾರ ಎಂಬುದೇ ಕೊಡ್ತಿಲ್ಲ. ಇಂತಹ ಸಮಸ್ಯೆಯಲ್ಲಿರ್ತಕ್ಕಂತಹ ಯಾರಾದರೂ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು. ಮಂಗಳವಾರ ಮತ್ತು ಶುಕ್ರವಾರ ನಿಮ್ಮ ಬೆಳಗಿನ ಜಾವ ಪೂಜಾ ಸಮಯದಲ್ಲಾದರೂ ಈ ರೀತಿ ತಯಾರಿ ಮಾಡಿಕೊಳ್ಳಿ, ಅಥವಾ ಸಂಜೆ ಪೂಜಾ ಸಮಯದಲ್ಲಾದರೂ ತಯಾರಿ ಮಾಡಿಕೊಳ್ಳಿ. ಇದನ್ನು ಕಟ್ಟುವಂಥದ್ದು ಮಂಗಳವಾರ ಅಥವಾ ಶುಕ್ರವಾರ ಆಗಿರಬೇಕು. ಜೊತೆಗೆ ಪ್ರತಿದಿನ ಈ ಗಂಟೆಗೆ ಧೂಪ ದೀಪಗಳಿಂದ ಪೂಜಿಸಬೇಕು. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನಿಮ್ಮ ವ್ಯಾಪಾರದಲ್ಲಾಗ್ತಕ್ಕಂತಹ ಬದಲಾವಣೆಯನ್ನು ನೋಡಿ. ಬಹಳ ಅದ್ಭುತವಾಗಿರ್ತಕ್ಕಂತಹ ಉಪಾಯ. ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋನು ಲೈಕ್ ಮಾಡಿ. ಒಂದು ವಿಡಿಯೋ ಮಾಡಲಿಕ್ಕೆ ನನ್ನ ಅಮೂಲ್ಯವಾದಂತಹ ಸಮಯ, ಆ ಒಂದು ಎಕ್ಕದ ಗಿಡದ ಬೇರು ಸಂಗ್ರಹ ಮಾಡಲಿಕ್ಕೆ ಸಮಯ, ನಿಮಗಾಗಿ ತಾಂತ್ರಿಕ ಉಪಾಯಗಳನ್ನು ನಿಮ್ಮ ಜೀವನದ ಏಳಿಗೆಗಾಗಿ ನಾನು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ತಪ್ಪದೇ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.